ಸರ್ ನನ್ನ ಹೆಸರು ಈಶ್ವರಯ್ಯ ಅಂತ ಹೇಳಿ. ವಯಸ್ಸು 37 37 ಯಾವರು? ಸರ್ ನಾವು ಎಲೆಕ್ಟ್ರಾನ್ ಸಿಟಿ ಹತ್ರ ಹುಲಿಮಗ ಅಂತ. ಸೊ ಬಿ ಪಿಯಿಂದ ನಿಮಗೆ ಕಿಡ್ನಿ ಫೇಲ್ಯೂರ್ ಆಗಿ ಈಗೆಲ್ಲ ನನ್ನ ಸರಿಯೋಗಿತಿ ಅಂತ ಹೇಳ್ತಿದ್ರಲ್ಲ, ಮೊದಲು ಎಷ್ಟು ಕ್ರಿಯೇಟಿನ್ ಏನಿತ್ತು ಮಿರಾಕಲ್ ಡ್ರಿಂಕ್ಸ್ ತಗೊಳ್ಳೋದಕ್ಕೆ ಮುಂಚೆ? 3.52 ಇತ್ತು ಸರ್. ಡಾಕ್ಟ್ರ್ ಏನೇನು ಹೇಳ್ತಾ ಇದ್ರು ಅವಾಗ? ಡಾಕ್ಟ್ರು ಅದೇ ಇದು ಕಂಡೀಷನ್ಸ್ ಸರಿಯಾಗೋದಿಲ್ಲ, ಮುಂದೆ ಸ್ವಲ್ಪ ದಿವಸ ನೋಡ್ಬಿಟ್ಟು ಆಮೇಲೆ ಇದು ಡಯಾಲಿಸಿಸ್ ಏನಾದ್ರು ಮಾಡಬೇಕಾಗುತ್ತೆ ಅಂತ ಹೇಳಿದ್ರು ಸರ್. ಮತ್ತೆ ಆಮೇಲೆ ನಮಗೆಲ್ಲ ಇದು ಹೇಳಿದ ತಕ್ಷಣ ತುಂಬ ಭಯ ಆಯಿತು. ಮತ್ತು ಯೂಟ್ಯೂಬಲ್ಲಿ ನಿಮ್ಮ ಇದನ್ನು ನೋಡುವಾಗ ಅಡ್ರೆಸ್ ತಿಳ್ಕೊಂಡು ಇಲ್ಲಿ ಕಾಲ್ ಮಾಡ್ಕೊಂಡು ಇಲ್ಲಿ ಬಂದ್ವಿ. ಇಲ್ಲಿ ಬಂದಾಗ ಈಗ 4 ಮಂತ್ ಕಂಟಿನ್ಯೂಸ್ ಆಗಿ ಫುಲ್ ಡಯಟಲ್ಲಿ ನೀವು ಹೇಳಿದ ರೀತಿಯಲ್ಲಿ ಔಷಧಿ ತಗೊಂಡಿದ್ದೀವಿ. ತಗೊಂಡಾಗ ಈಗ 1.94 ಆಗಿದೆ. ವೆರಿ ಗುಡ್. ರಿಪೋರ್ಟ್ಸ್ ಎಲ್ಲ ತಗೊಂಡಿದ್ದೀನಿ. ವೆರಿ ಗುಡ್. ಆಮೇಲೆ ಬಾಡಿನಲ್ಲಿ ಡಿಫ್ರೆನ್ಸ್ ಏನೇನು ಗೊತ್ತಾಯಿತು? ಬಾಡಿನಲ್ಲಿ ಸರ್ ತುಂಬ ಸುಸ್ತು, ನಡೆಯೋಕ್ಕಾಗ್ತಾ ಇರಲಿಲ್ಲ. ಜೀವನ ಇಷ್ಟೇ ಆಯಿತು, ನಮ್ಮ ಕೆಲಸ ಇನ್ನಾಗೋದಲ್ಲಪ್ಪ, ಈ ವಯಸ್ಸಿಗೆ ನಮ್ಗೆ ಈ ಥರ ಆಯ್ತಲ್ಲ, ಇನ್ನು ಜನ ನೋಡಿದವರು ಏನು ಹೇಳ್ಕೊಳ್ತಾರೆ ಅಂತ ತುಂಬ ಭಯ ಪಟ್ಬಿಟ್ಟಿದ್ದೆ. ಈಗ ಆರಾಮಾಗಿದೆ ಸರ್, ಆರಾಮಾಗಿದ್ದೀನಿ. ಡ್ಯೂಟಿನೂ ಮಾಡ್ತಾ ಇದ್ದೀನಿ. ಯಾವ ಡ್ಯೂಟಿ ಮಾಡ್ತಾ ಇದ್ರಿ? ಡ್ರೈವಿಂಗ್ ಡ್ಯೂಟಿ. ವೆರಿ ಗುಡ್. ಈಗ ಊಟ ಎಲ್ಲ ಹೆಂಗೆ ಕಂಟ್ರೋಲ್ ಮಾಡ್ತೀರಿ ಡ್ರೈವಿಂಗ್ ಡ್ಯೂಟಿ ಮಾಡೋ ಹೊತ್ತಿನಲ್ಲಿ ಬೇರೆ ಕಡೆ ಎಲ್ಲ ಹೋದಾಗ? ಯಾಕೆಂದರೆ ಎಷ್ಟೋ ಜನಕ್ಕೆ ಅಯ್ಯೋ ನಾನು ಮಾಡೋಕ್ಕಾಗಲ್ಲ ಅಂತಾರೆ, ನೀವು ಮಾಡಿದ್ರಿ ಅದಕ್ಕೆ ಇಷ್ಟು ಚೆನ್ನಾಗಿ ಬಂದಿರೋದು ನಿಮ್ದು ರಿಸಲ್ಟ್ಸು, ಅದರಿಂದ ನಾನು ನಿಮ್ಮನ್ನು ಕೇಳ್ತಾ ಇರೋದು. ಹೌದು ಸರ್, ಈ ಡ್ರೈವಿಂಗ್ ಡಿಪಾರ್ಟ್ಮೆಂಟಲ್ಲಿ ಹೋದಾಗ ಈ ಮಧ್ಯಾಹ್ನ ಟೈಮು ಎಲ್ಲ ಊಟ ಸಿಗಲ್ಲ, ಹೋಟೆಲ್ಲೇ ತಿನ್ನಬೇಕು. ಆಗ ಒಂದು ಸ್ವಲ್ಪ ಮೊಸರನ್ನ ತಗೊಳ್ತಾ ಇದೆ. ವೆರಿ ಗುಡ್. ಅದನ್ನೇ ನಿಮ್ಮ ಬಾಯಿಂದ ನಾನು ಕೇಳಬೇಕು ಅಂತಿದ್ದೆ. ಮೊಸರನ್ನ ಪ್ಯೂರ್ ಅದು, ಅದರಲ್ಲಿ ಯಾವ ಎಣ್ಣೆನೂ ಇರಲ್ಲ, ಯಾವ ಉಪ್ಪು ಇಲ್ಲ, ಯಾವುದಿಲ್ಲ. ಮೊಸರನ್ನ ತಗೊಳ್ತಾ ಇದೆ. ಮತ್ತೆ ಇನ್ನು ಸದ್ಯ ನಮ್ಗೆ ಹಾಗೆ ಸ್ವಲ್ಪ ನೀವು ಹೇಳಿದ್ರೆ 1 ಲೀಟರ್ ನೀರು ತಗೋಬೇಕು, 1.5 ಲೀಟರ್ ನೀರು ತಗೋಬೇಕು ಅಂತ ಹೇಳಿದ್ರೆ ಹಾಗೆ ನಾನು ಅದನ್ನೇ ಫಾಲೋ ಮಾಡಿ ಈಗ. ಆಮೇಲೆ ಊಟ ಏನೇನು ಮಾಡ್ತೀರಿ ನೀವು? ಡಯಟ್ ಹೆಂಗೆ ಮಾಡಿದ್ರು? ಏನಾವೆ ನಿಮ್ಮ ಮಿಸ್ಸಸ್ ಕರೆಕ್ಟಾಗಿ ಡಯಟ್ ಮಾಡವ್ರೆ ಅಂತ ಕಾಣ್ತದೆ, ಅಡುಗೆ ಕರೆಕ್ಟಾಗಿ ಮಾಡ್ಕೊಟ್ಟಿದ್ದಾರೆ ಅಂತ ಆಯಿತು. ಉಪ್ಪಿಲ್ದಂಗೆ, ಎಣ್ಣೆ ಇಲ್ದಂಗೆ. ಉಪ್ಪು ಎಣ್ಣೆ ಏನಿಲ್ಲ, ಸ್ವಲ್ಪ ಸಪ್ಪೆ, ಸ್ವಲ್ಪ ಸಾಂಬಾರು ಹಾಕ್ಬಿಟ್ಟು ಹಂಗೆ ಊಟ ಮಾಡ್ತೇವೆ. ಅಷ್ಟೇ, ಸ್ವಲ್ಪ ಸಾಂಬಾರು ಬದುಕಬೇಕು ಅಂತ ತಿನ್ಬೇಕಷ್ಟೇ. ಅಷ್ಟೇ, ಬದುಕಬೇಕು ಅಂತ ಊಟ ಮಾಡ್ತಾ ಇದ್ವಿ ಅಷ್ಟೇ. ಆದರೂ ಭಾರಿ ಆರೋಗ್ಯವಾಗಿದ್ದೀರಿ, ಒಟ್ಟಿನಲ್ಲಿ ಭಾರಿ ಆರೋಗ್ಯವಾಗಿ ಕಾಣಿಸ್ತಾ ಇದ್ರಿ. ಆದರೂ ಸೊ ಫಿಶ್ ಎಷ್ಟು ದಿನಕ್ಕೆ ಒಂದ್ಸತಿ ತಿಂತಾ ಇದ್ರಿ? ಫಿಶ್ 15 ದಿವಸಕ್ಕೆ ವಾರಕ್ಕೆ ಅಂತ ತಿಂತಾ ಇದ್ರಿ ಸರ್. ಸೇಮ್ ನಾನೇನು ಹೇಳಿದ್ದೆ ಅದೇ ರೀತಿ ಫಿಶ್ ಮಾಡಿ, ಅದೇ ರೀತಿ ಬ್ರಷ್ ಮಾಡಿ, ಅದೇ ನೀವು ಹೇಳಿರಲ್ಲ. ಚಿಕನ್ ಮಾತ್ರ ವೀಕ್ಲಿ 2 ಡೇಸ್. ವೆರಿ ಗುಡ್. ಚಿಕನ್ ಹೆಂಗೆ ಮಾಡ್ಕೊಡ್ತೀರಿ? ಹಾಗೆ ನೀರಲ್ಲೇ ಬೇಯಿಸ್ಬಿಟ್ಟು ಸ್ವಲ್ಪ ಟೊಮೊಟೊ, ಈರುಳ್ಳಿ ಎಲ್ಲ, ಕೊತ್ತಂಬರಿ ಸೊಪ್ಪೆಲ್ಲ ಹಾಗೆ ಹಾಕಿ, ಹಸಿಮೆಣಸಿನಕಾಯಿ ಹಾಕಿ, ಒಂಚೂರು ಅರಿಶಿನ ಪುಡಿ ಹಾಕಿ ಹಾಗೆ ಚಿಕನ್ ಮಾಡ್ಕೊಡ್ತಾ ಇದ್ದೀವಿ. ಎಕ್ಸಲೆಂಟ್. ನೋಡ್ರಿ, ಅದೇ ಕ್ರಿಯೇಟಿವಿಟಿ. ಟೇಸ್ಟ್ ಆದಂಗೆ ಆಗ್ತದೆ, ಇದು ಆದಂಗೆ. ಮತ್ತೆ ಊಟ ಏನೇನು ಮಾಡ್ಕೊಡ್ತಾ ಇದ್ರಿ? ಚಪಾತಿ ಮತ್ತೆ ಮುದ್ದೆ ಏನಾದ್ರು ತಿನ್ಬೇಕು ಅನ್ನಿಸ್ರೆ ಗೋಧಿ ಹಿಟ್ಟಲ್ಲೇ ಮುದ್ದೆ ಮಾಡಿ ಕೊಡ್ತಾ ಇದ್ದಿತ್ತು. ಮತ್ತೆ ರೆಗ್ಯುಲರ್ ಆಗಿ ಅನ್ನ ಮೊಸರು ಜಾಸ್ತಿ ತಗೊಂಡು ಮತ್ತೆ ಉಪ್ಪಿಟ್ಟು ಮಾಡ್ತಾ ಇದ್ವಿ. ಇವ್ರು ಹೇಳ್ದಂಗೆ ವಾಟರ್ ನೀರಲ್ಲೇ ಬರೀ ಬೇಯಿಸ್ಬಿಟ್ಟು ಹಾಗೆ ಒಂದ್ ಸ್ವಲ್ಪ ಎಲ್ಲ ಕುಯ್ದಾಕ್ಬಿಟ್ಟು ಬರೀ ನೀರಲ್ಲೇ ಉಪ್ಪಿಟ್ಟು ಮಾಡಿ ಅದನ್ನು ಕೊಡ್ತಾ ಇದ್ವಿ. ಸಂಜೆ ಟೈಮ್ ಸ್ನಾಕ್ಸ್ ತರ. ಹೆಂಗೆ ಬೆಳಗ್ಗೆ ಏನು ತಿಂತಾ ಇದ್ರಿ ಇವರು? ಬೆಳಗ್ಗೆ ಚಪಾತಿ ಅದ್ರ ಜೊತೆಲಿ ಹಾಲು ತಗೊಂಡವ್ರು ಒಂದ್ಸತಿ ಚಪಾತಿ ಜೊತೆಲಿ. ಒಂದ್ಸತಿ ಹೀರೆಕಾಯಿ ಅದೆಲ್ಲ ತಿನ್ಬೋದು ಅಂದ್ರಲ್ಲ, ಅದನ್ನೆಲ್ಲ ಬೇಯಿಸ್ಬಿಟ್ಟು ಅದು ನೀರು ತೆಗ್ದು ಅದರಿಂದ ಪಲ್ಯ ಮಾಡಿ ಕೊಡ್ತಾ ಇದ್ದೆ. ಆಮೇಲೆ ಮಧ್ಯಾಹ್ನ ಏನು ಊಟ ಮಾಡ್ಕೊಡ್ತಾ ಇದ್ರಿ? ಮಧ್ಯಾಹ್ನ ಟೈಮ್ ಅನ್ನ ಮೊಸರು ತಗೊಂಡು. ಆಮೇಲೆ ರಾತ್ರಿ ಮಾಮೂಲಿ ರೈಸ್ಗೆ ಹಾಗೆ ಕಾಯಿಸಿರೋ ರಸಮ್ ಆಗಲಿ ಏನಾದರೂ ಆಗಲಿ ಜೀರಿಗೆ ಎಲ್ಲ ಹಾಕಿ ಮೆಣಸು ಹಾಕಿ. ವೆರಿ ಗುಡ್. ಅಂದರೆ ಒಳ್ಳೆ ಟೇಸ್ಟ್ ಆಗಿ ಮಾಡ್ಕೊಡ್ತಾ ಇದ್ರಿ. ಎಣ್ಣೆ ಉಪ್ಪಿಲ್ಲ, ಅದು ಕಡಿಮೆ. ರೈಸ್ ಮಾಡಿದ್ರೆ ರೈಸ್ ಉಪ್ಪಿಲ್ಲ, ಮತ್ತೆ ಸಾಂಬಾರ್ ಮಾಡಿದ್ರೆ ಸಾಂಬಾರಲ್ಲಿ ಸ್ವಲ್ಪ ಉಪ್ಪು. ಓಕೆ ಅಷ್ಟೇ. ಸರಿ. ಚಪಾತಿ ಮಾಡಿದ್ರೆ ಚಪಾತಿಗೆ ಎಣ್ಣೆ ಇಲ್ಲ. ಸರ್ ಟೆಸ್ಟ್ ಮಾಡೋದು ಅಲ್ಲಿ ಹೋಗಿ ಹೇಳಿದ್ರೆ ಅವರು ಕೇಳ್ತಾರೆ, ಏನಪ್ಪ ನಿನಗೆ ದೇವರು ಆಶೀರ್ವಾದನಪ್ಪ ನಿನಗೆ, ಏನು ಅಷ್ಟೊಂದು ಆಗೋಗ್ಬಿಟ್ಟಿತ್ತು, 120 ಯೂರಿಯಾ ಬ್ಲಡ್ ಯೂರಿಯಾ 150 ಥರ ಹೋಗ್ಬಿಟ್ಟಿತ್ತು, ಏನಪ್ಪ ದೇವ್ರು ನಿನ್ಗೆ ಒಳ್ಳೇದು ಮಾಡ್ಬಿಟ್ಟಲ್ಲಪ್ಪ, ದಿನೇ ನೀನು ತಿಂಗಳ 2 ತಿಂಗಳು ಒಂದ್ಸತಿ ಬರ್ತೀಯ, 1.5 ತಿಂಗಳು ಒಂದ್ಸತಿ ಬರ್ತೀಯ, ಇದು ಮಾಡ್ತೀಯ, ಯಾವ ಥರ ಏನು ಮಾಡ್ತೀಯ ಅಂತಂದ್ರು ಡಾಕ್ಟ್ರು. ಫುಡ್ ಟೆಸ್ಟ್ ಮಾಡೋರು. ಈ ಥರ ಔಷಧಿ ತಗೊಂಡೆ, ಅದರಿಂದಲೇ ಸ್ವಲ್ಪ ಇದಾಗಿದ್ದೀನಿ ನಾನು ಅಂತ ಹೇಳಿದ್ರೆ, ಸರಿ ಒಂದು 15 ಕಂಟಿನ್ಯೂ ಮಾಡಪ್ಪ, ನೀನು ನೋಯಿಗೆ ಇಳಿದ್ಬಿಟ್ಟಿದ್ದೆ ಅಂತ ಹೇಳಿದ್ದೆ. ಗುಡ್. ವೆರಿ ಗುಡ್. ಏನು ಹೇಳ್ತಾ ಇದ್ರಿ? ಸಂಜಾನ್ಸಲ್ಲಿ ಫಸ್ಟ್ ಸತಿ ಹೋಗಿ ಟೆಸ್ಟ್ ಮಾಡಿಸಿದಾಗ
ತುಂಬಾನೇ ಹೇಳ್ಬಿಟ್ಟಿದ್ರು ಅಂದ್ರೆ BP ಬಂದು ಜಾಸ್ತಿ ಇದಾಗಿ ಅದರಿಂದ ಕಿಡ್ನಿ ಸ್ವಲ್ಪ ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ. ಕಿಡ್ನಿ ಎಲ್ಲ ಎಳ್ಕೊಂಡ್ಬಿಟ್ಟಿದೆ. ಇದನ್ನ ಶಿಂಕ್ ಆಗೋಗ್ಬಿಟ್ಟಿದೆ. ಶಿಂಕ್ ಆಗ್ಬಿಟ್ಟಿದೆ. ಇನ್ನು ಅದನ್ನ ಕರೆಕ್ಟ್ ಮಾಡಕ್ಕಾಗಲ್ಲ. ಎಷ್ಟು ಪರ್ಸೆಂಟ್ ಶಿಂಕ್ ಆಗಿದೆ ಅಂತ ಹೇಳಿದ್ರು? 70% ಇಲ್ಲ, 30% ಇದೆ. 30% ಇದೆ. ಇನ್ನೊಂದು ಲ್ಯಾಕ್ ಟ್ರೀಟ್ಮೆಂಟ್ ಮಾಡಿ ನಿಮ್ಗೆ ಡಯಾಲಿಸಿಸ್ ಮಾಡಬೇಕು ಅಂತ. ಲಾಸ್ಟ್ ಇನ್ನೊಂದು ಟೆಸ್ಟ್ ಇದೆ, ಟೆಸ್ಟ್ 5ನೇ ತಾರೀಕು ಬಂದು ಮಾಡಿಸಿ, ಆ ಟೆಸ್ಟ್ ಅಲ್ಲಿ ಏನ್ ಬರುತ್ತೋ ನೋಡ್ಕೊಂಡು ಆಮೇಲೆ ನೀವು ಡಯಾಲಿಸಿಸ್ ಮಾಡಿಸ್ಕೋಬೇಕಾಗುತ್ತೆ ಅಂತ ಹೇಳ್ಬಿಟ್ಟಿದ್ರು. ನಮ್ಗಂತೂ ತುಂಬಾನೇ ಭಯ ಹೋಗ್ತಿತ್ತು, ಏನಪ್ಪ ಈ ತರ ಆಗೋಯ್ತು ಈ ಚಿಕ್ಕ ವಯಸ್ಸಲ್ಲಿ. ಅದು BP ಬಂದಿತ್ತು ಗೊತ್ತಾಗ್ಲಿಲ್ಲ, ಹೋಗಿತ್ತು ಗೊತ್ತಾಗ್ಲಿಲ್ಲ ನಮ್ಮ ಬಾಡಿನಲ್ಲಿ. ತಕ್ಷಣ ತುಂಬಾನೇ ಭಯ ಆಗೋಯ್ತು. ಆಮೇಲೆ ಯೂಟ್ಯೂಬ್ ಅಲ್ಲಿ ನಿಮ್ದು ಪ್ರೋಗ್ರಾಮ್ ಎಲ್ಲ ನೋಡಿ ಆಮೇಲೆ ಹುಡ್ಕೊಂಡು ಬಂದು. ಹೆಂಗ್ ನೋಡಿದ್ರಿ ಯೂಟ್ಯೂಬ್ ನಲ್ಲಿ? ಇವ್ರಿಗೆ ಈ ತರ ಆಗೋದ್ಮೇಲೆ ತುಂಬಾನೇ ಟೆನ್ಷನ್ ಆಗೋಯ್ತು ನಮ್ಗಂತೂ. ಏನಾದ್ರೂ ಆಯುರ್ವೇದಿಕ್ ಏನಾದ್ರು ಸಿಗುತ್ತಾ, ಇಂಗ್ಲಿಷ್ ಮೆಡಿಸಿನ್ ತಗೊಂಡ್ರೆ ಇದ್ರು ಅಷ್ಟೊಂದು ಏನು ಇದಾಗಲ್ಲ, ಇದು ಲೈಫ್ ಲಾಂಗ್ ಎಫೆಕ್ಟ್ ಅಂದ್ಬಿಟ್ಟು ನಾನು ಜಾಸ್ತಿ ಯೂಟ್ಯೂಬ್ ನೋಡ್ತಾ ಇದ್ದೆ. ಈ ತರ ಒಂದ್ ಏನಾದ್ರು ಸಿಗುತ್ತೆ ನೋಡೋಣ. ಆಮೇಲೆ ಅವ್ರ ಕೈ ಸಿಕ್ಕಿ ಅವರೇ ಹುಡುಕಿ ನೋಡಿ ಇದಕ್ಕೆ ಹೋಗೋಣ, ಚೆನ್ನಾಗಿದೆ, ಎಲ್ಲಾರು ರಿಸಲ್ಟ್ ಎಲ್ಲ ಚೆನ್ನಾಗಿ ಬಂದೈತೆ ಅಂತ ಹೇಳ್ತಾವ್ರೆ, ಎಲ್ಲ ತೋರಿಸ್ತಾರೆ ಪ್ರೂಫ್ ಸಮೇತನೇ. ಸುಮಾರು ಯೂಟ್ಯೂಬ್ ಅಲ್ಲಿ ಸುಮಾರು ಜನ ನೋಡಿದೆ. ಎಲ್ಲಿ ಹೋಗೋದು ಭಯ ಆಯ್ತು ನಮ್ಗೆ, ಏನೋ ಆಮೇಲೆ ಏನಾಗೋಗುತ್ತೋ, ಆಮೇಲೆ ಏನಾದ್ರು ಹೆಚ್ಚು ಕಡಿಮೆ ಆಗೋಗುತ್ತೇನೋ, ಆಮೇಲೆ ಯಾಕೆ ಬೇಡ. ಆಮೇಲೆ ನಾನು ಇಲ್ಲೇ ಹೋಗ್ಬೇಕಂತ ಹಠ ಮಾಡ್ಬಿಟ್ಟೆ ಲಾಸ್ಟ್ಗೆ. ಹೋದ್ರೆ ಇಲ್ಲಿ ಹೋಗೋಣ, ಇಲ್ಲಾಂದ್ರೆ ಇಲ್ಲಿ ಹೋಗೋದು ಬೇಡ. ಆಮೇಲೆ ಇಲ್ಲಿ ಬಂದಾಗ ನಮ್ಗೆ ಬಂದಿದ್ದಕ್ಕೂ ಒಳ್ಳೆ ರಿಸಲ್ಟೇ ಸಿಕ್ತು. ತುಂಬಾನೇ ಖುಷಿ ಆಯ್ತು. ವೆರಿ ಗುಡ್, ವೆರಿ ಗುಡ್.